ಚನ್ನಪಟ್ಟಣ ತಾಲೂಕು ವಂಗನೂರು ಗ್ರಾಮದಲ್ಲಿ. ವಂಗನೂರು ಒಂದು ಚನ್ನಪಟ್ಟಣ ತಾಲೂಕಿನ ಅತ್ಯಂತ ದೊಡ್ಡ ಗ್ರಾಮ. ಆ ಗ್ರಾಮದಲ್ಲಿ ನಾವು ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿ, ವಂಗನೂರಿನ ಸುತ್ತಮುತ್ತ ಇರುವಂಥವರು ಎಲ್ಲರೂ ಸೇರಿ ಪಾತ್ರಧಾರಿಗಳು ಒಂದೊಂದು ಊರಿಂದ ಒಬ್ಬರು ಇಬ್ಬರು ಪಾತ್ರಧಾರಿಗಳು ಹಾಕ್ಕೊಂಡು ಒಂದು ಪೌರಾಣಿಕ ನಾಟಕವನ್ನು, ಕುರುಕ್ಷೇತ್ರ ಅಂತಕ್ಕಂಥ ನಾಟಕವನ್ನು 11ನೇ ತಾರೀಕು ಸೋಮವಾರ ತೋರಿಸ್ತಾ ಇದ್ದೀವಿ. ಸಂಜೆ 6:30ಯಿಂದ 7 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಎಲ್ಲ ಪಾತ್ರಧಾರಿಗಳು ಕೂಡ ಅದರಲ್ಲಿ ಅಭಿನಯಿಸ್ತಾ ಇದ್ದೀವಿ. ಇಡೀ ತಾಲೂಕಿನ ಜನತೆ ಬಂದು ನಾಟಕವನ್ನು, ಕಲಾ ರಸಿಕರು, ಕಲಾವಿದರು ಎಲ್ಲ ಬಂದು ನಮಗೆ ಪ್ರೋತ್ಸಾಹವನ್ನು ಕೊಡಬೇಕು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು CP ಯೋಗೇಶ್ವರ್ ಅವರು ವಹಿಸಿಕೊಂಡಿದ್ದಾರೆ. ಉದ್ಘಾಟನೆಯನ್ನು ಬೋಸರಾಜ್ ಅವರು ಸಚಿವರು ವಹಿಸಿಕೊಂಡಿದ್ದಾರೆ. DK ಸುರೇಶ್ ಅವರು ವಿಶೇಷ ಆಹ್ವಾನಿತರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆ ನಮ್ಮ ತಾಲೂಕಿನ ಎಲ್ಲ ಗಣ್ಯರುಗಳನ್ನ ಆಹ್ವಾನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಮುಖಂಡರುಗಳು ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮದಲ್ಲಿ, ವೇದಿಕೆ ಕಾರ್ಯಕ್ರಮ ಕೂಡ ಮತ್ತು ನಾಟಕವನ್ನು ಕೂಡ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಹಾಗೂ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಯುವಕರು ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ರಾಮಾಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ ವಂಗನೂರು ಗ್ರಾಮದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಸೇರಿಕೊಂಡು ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ. ಸುತ್ತಮುತ್ತಲಿನ ಅರಸು ಸಮುದಾಯದ ಜನಾಂಗದವರು ಮತ್ತು ಜನಗಳು, ದಲಿತ ಮುಖಂಡರು ಹಾಗೂ ಜನಗಳು, ನಮ್ಮ ಒಕ್ಕಲಿಗ ಜನಾಂಗ ಹಾಗೂ ನಮ್ಮ ಸುತ್ತಮುತ್ತಲಿನ BVಹಳ್ಳಿ ಪಂಚಾಯಿತಿ, ವಿಪ್ಪಾಶ್ವರ ಪಂಚಾಯಿತಿ ಎಲ್ಲ ನಮ್ಮ ಕಲಾ ಪೋಷಕರು ಈ ನಾಟಕಕ್ಕೆ ಬಂದು ನಮ್ಮನ್ನು ಹರಸಿ ಆಶೀರ್ವದಿಸಬೇಕು. ಮತ್ತು ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ವಂಗನೂರು ಪಂಚಾಯಿತಿಯ ಮುಖಂಡರಾದಂಥ TP ಸುರೇಶ್, ರಂಗಣ್ಣ, ಮತ್ತು ನಮ್ಮ ಅರಸು ಸಮುದಾಯದ ನಮ್ಮ ಅನಂತಕೃಷ್ಣ ಅರಸು, ವೆಂಕಟೇಶು, ನಮ್ಮ ವಡ್ಕೆ ಹೊಸಳ್ಳಿ ಯೋಗ ಎಲ್ಲರೂ ಕೂಡ ತಮ್ಮ ನಮ್ಮ ಪಂಚಾಯಿತಿ ಎಲ್ಲರೂ ಕೂಡ ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಶ್ರಮವಹಿಸಿ, ಆಮೇಲೆ ನಮ್ಮ ಚೆನ್ನಾಗಿ ವಿಜೇಂದ್ರಣ್ಣ ಎಲ್ಲ ಸೇರಿ ಕೂಡ ತಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ಈಗ ಈ ಒಂದು ನಾಟಕಕ್ಕೆ ತುಂಬ ಪ್ರೋತ್ಸಾಹ ಇದೆ. ಅವ್ರಿಗೆ ನಾನು ತುಂಬ ಧನ್ಯವಾದ ಅರ್ಪಿಸ್ತೀನಿ. ಹಾಗೂ ಈ ಒಂದು ನಾಟಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ನಾಟಕವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ತೇನೆ.